ಮಳೆ ಬಂದ್ರೆ ಖುಷಿ ಪಡಬೇಕು ದುಃಖ ಪಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಅಂದ್ರೆ ಬೆಂಗಳೂರಲ್ಲಿ ಆ ಪರಿಸ್ಥಿತಿ ಆಗಿದೆ. ಇವತ್ತೊಂದು ಮದುವೆ ಫಂಕ್ಷನ್ ಅಟೆಂಡ್ ಮಾಡ್ಬೇಕಿತ್ತು. ಅದಕ್ಕೆ ಅರ್ಧ ದಿನಾನೇ ಡ್ಯೂಟಿ ಮಾಡ್ಕೊಂಡು ವಾಪಸ್ ಸೀದಾ ಮನೆಗೆ ಬಂದು ಬೇಗ ಸಾಯಂಕಾಲ ರೆಡಿ ಆದೆ. ಹೊರಗಡೆ ಹಂಗೆ ಆಕಾಶ ನೋಡಿದಾಗ ಮಳೆ ಬರೋ ತರ ಇತ್ತು. ಅದಕ್ಕೇನ್ ಮಾಡಿದೆ, ಆಟೋದಲ್ಲಿ ಹೋಗೋ ಬದಲು ನಾನು ಎತ್ಕೊಂಡೆ ನನ್ನ ಟಾಟಾ ನ್ಯಾನೋ ಕಾರ್ನ. ಕೆಲವೊಬ್ರು ಕಮೆಂಟ್ ಕೂಡ ಮುಂಚೆ ಮಾಡಿದಾರೆ, ಅದೇನಂತಂದ್ರೆ ಟಾಟಾ ನ್ಯಾನೋ ಇಟ್ಕೊಂಡು ಏನೋ ಇಷ್ಟೊಂದು ಬಿಲ್ಡಪ್ ಕೊಡ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಅಣ್ಣ, ನಾನು ಯಾವ್ದೇ ತರ ಬಿಲ್ಡಪ್ ಕೊಡ್ತಾ ಇಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಈ ಟಾಟಾ ನ್ಯಾನೋ ಬಂದು ಒಂದು 7-8 ವರ್ಷದಿಂದ ನಾನು ಇಟ್ಕೊಂಡಿದ್ದೀನಿ. ಇದನ್ನ ತಗೊಂಡಿದ್ದು ನಾನು ಬರೀ ಸೆಕೆಂಡ್ಸ್ ಅಲ್ಲಿ 63,000 ರೂಪಾಯಿಗೆ ನಾನು ತಗೊಂಡಿದ್ದು. ಆ ವಿಷಯ ಹಾಗಿರ್ಲಿ, ಕೋರ್ಮಂಗ್ಲಕ್ಕೆ ಎಂಟ್ರಿ ಆಯ್ತಿದ್ದಂಗೆನೆ ಜೋರಾಗೋಯ್ತು ಮಳೆ. ಅದಾದ್ಮೇಲೆ ಪರಿಸ್ಥಿತಿ ಕೇಳಬೇಡಿ, ಯಾಕಂದ್ರೆ ರೋಡ್ ಕೂಡ ಕಾಣ್ತಿರ್ಲಿಲ್ಲ. ಹಾಗೋ ಹೀಗೋ ಹೇಗೋ ಮಾಡಿ ಹೋಗಿ ಚೌಟ್ರಿಗೆ ಸೇರ್ಕೊಂಡ್ವಿ ಸೇಫ್ ಆಗಿ. ಸ್ವಲ್ಪ ಹೊತ್ತು ಹಾಲಲ್ಲಿ ಕುತ್ಕೊಂಡು ಆಮೇಲೆ ಮುಯಿ ಹಾಕ್ಬಿಟ್ಟು ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಬ್ಯಾಟಿಂಗ್ ಮಾಡಕ್ಕೆ. ವೆಜ್ ನಾನ್ ವೆಜ್ ಎರಡೂ ಇತ್ತು, ಆದ್ರೆ ನಾನ್ ತಗೊಂಡಿದ್ದು ನಾನ್ ವೆಜ್ ಊಟ ಎಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ಸೀದಾ ಹೊರಟೆ ಮನೆ ಕಡೆಗೆ. ಯಾಕಂದ್ರೆ ಜೋರಾಗಿ ಗುಡುಕ್ತಾ ಇತ್ತು, ಬೇಗ ಮನೆಗೆ ಹೋಗಿ ಸೇರ್ಕೊಳೋಣ ಅಂತ ಅನ್ಬಿಟ್ಟು. ಈ ತರ ಇತ್ತು ಇವತ್ತಿನ ದಿವಸ.